ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲೇ SSLC ಪರೀಕ್ಷೆ 1ರ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ಮೇ 9ನೇ ತಾರೀಕಿನಂದು 2024ರಂದು ಕರ್ನಾಟಕ ರಾಜ್ಯಾದ್ಯಂತ SSLC ಪರೀಕ್ಷೆಯನ್ನು ಬರೆದಂಥ ಸುಮಾರು 8.5 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗಿದ್ದು ಈ ಬಾರಿಯ ಒಂದು ಪರೀಕ್ಷಾ ಫಲಿತಾಂಶದಲ್ಲಿ ಕುಸಿತ ಕಂಡಿದೆ ಅಂತ ಹೇಳಬಹುದಾಗಿರುವಂಥದ್ದು. ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದಂತಹ ಪಕ್ಷದಲ್ಲಿ ಈ ಬಾರಿಯ ಫಲಿತಾಂಶ 10% ಇಳಿಕೆಯನ್ನು ಕಂಡಿದ್ದು ಸುಮಾರು 73% ರಿಸಲ್ಟ್ಗಳು ಬಂದಿರುವಂಥದ್ದು, ಅಂದರೆ ಉತ್ತೀರ್ಣ ಪ್ರಮಾಣ ಇರುವಂಥದ್ದು. ಆದರೆ ಈ ಬಾರಿಯ SSLC ಪರೀಕ್ಷೆಯಲ್ಲಿ ಅಂದರೆ 3 ಬಾರಿ ಪರೀಕ್ಷೆಗೆ ಅವಕಾಶನ ಕೊಡ್ತೇವೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರ ಇದೀಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ಮತ್ತು 3 ಯಾವ ಥರ ಇರುತ್ತೆ ಅಂತ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಕ್ವಶನ್ ಪೇಪರ್ ಸೇಮೇ ಬರುತ್ತಾ, ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ, ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ, ಒಂದು ಸಿಲೆಬಸ್ಸನ್ನು ಯಾವೆಲ್ಲ ಫಾಲೋ ಮಾಡ್ತಾರೆ, ಸೊ ಯಾವೆಲ್ಲ ಒಂದು ಸಿಲೆಬಸ್ ನಾವು ಪ್ರಿಪೇರ್ ಆಗಬೇಕಾಗಿರುತ್ತೆ, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಕೊನೆ ದಿನಾಂಕ ಯಾವಾಗ, ಕ್ಯಾಮ್ರಾ ಇರುತ್ತಾ ಇರೋದಿಲ್ವಾ ಈ ಎಕ್ಸಾಮ್ಗೆ, ಪರೀಕ್ಷೆ 2ಗೆ, ಈ ಥರ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ರಿಸಲ್ಟ್ ಬಂದಾಗಿಂದನೂ ಕೂಡ ಕೇಳ್ತಾನೆ ಇರುವಂಥದ್ದು. ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರನ ಕೊಡ್ತಾ ಇದ್ದು, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿರಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವರು ಡಿಸ್ಕ್ರಿಪ್ಷನ್ ಸ್ಟಾಂಪ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುವಂಥದ್ದು. ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. SSLC ಪರೀಕ್ಷಾ ಫಲಿತಾಂಶ ಅಂತೂ ಪ್ರಕಟ ಆಗಿದೆ. ಇದರಲ್ಲಿ ಅನುತ್ತೀರ್ಣ ಆಗಿರುವಂಥ ವಿದ್ಯಾರ್ಥಿಗಳು ಅಥವಾ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದು 2-3 ಪರೀಕ್ಷೆಗಳಿಗೆ ಅವಕಾಶ ಕೊಡ್ತೇವೆ ಅಂತ ಕೂಡ ಹಿಂದೆ ಮಾಹಿತಿನ ಕೊಟ್ಟಿದ್ರು. ಅಂದರೆ 3 ಬಾರಿ ವಾರ್ಷಿಕ ಪರೀಕ್ಷೆನೇ ಮಾಡ್ತೇವೆ, ಯಾವುದೇ ರೀತಿ ಪೂರಕ ಪರೀಕ್ಷೆ ಅಂತ ಮಾಡೋದಿಲ್ಲ ಅಂತ ತಿಳಿಸಿರು. ಆ ಪ್ರಕಾರ ಇದೀಗ ಈ ಒಂದು ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದು, ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ದಿನಾಂಕ ಕೂಡ ಬಿಡುಗಡೆ ಮಾಡಿದರೆ ಅದನ್ನು ತಿಳ್ಕೊಳ್ಳುವಂಥದ್ದಾದರೆ ಈ ಒಂದು SSLC ಪರೀಕ್ಷೆ 2024ರ ಪರೀಕ್ಷೆ 2 ಏನಿದೆಯಲ್ಲ, ಎಕ್ಸಾಮ್ 2, ಇದರ ಟೈಮ್ ಟೇಬಲ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 7ನೇ ತಾರೀಕಿನಿಂದ ಜೂನ್ ತಿಂಗಳ 14ನೇ ತಾರೀಕಿನ ತನಕ ಈ ಒಂದು SSLC ಪರೀಕ್ಷೆ 2ನ್ನು ನಡೆಸಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ವೇಳಾಪಟ್ಟಿನ ಪ್ರಕಟ ಮಾಡಿರುವಂಥದ್ದು. ನಮ್ಮ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಅಂದರೆ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಆಗಿರ್ಬೋದು ಅಪ್ಲೋಡ್ ಆಗಿರುತ್ತೆ, ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಯಾವಾಗ ಆಗಿದ್ರೆ ಅಂತ ಹೇಳಿದರೆ, ನೀವು ಓದಿರ್ತಕ್ಕಂಥ ಒಂದು ಸ್ಕೂಲ್ಗೆ ವಿಸಿಟ್ ಮಾಡೋದ್ರ ಮುಖಾಂತರ ಅಥವಾ ಪರೀಕ್ಷೆಯಲ್ಲಿ ಕಟ್ಟಿದ್ದೀರಲ್ಲ, ಸೊ ಅಲ್ಲಿ ವಿದ್ಯಾರ್ಥಿಗಳು ಆ ಪರೀಕ್ಷೆ ಕಟ್ಟಿದಂಥ ಒಂದು ಸ್ಕೂಲ್ ಇರುತ್ತಲ್ಲ ನಿಮ್ಮದು, ಅಥವಾ ರೆಗ್ಯುಲರ್ ವಿದ್ಯಾರ್ಥಿಗಳಾದರೆ ನೀವು ಒಂದು 10ನೇ ತರಗತಿ ಓದಿದಂಥ ಸ್ಕೂಲ್ಗೆ ಹೋಗಬೇಕಾಗಿರುತ್ತೆ. ಮತ್ತು ಇವಾಗ ಪ್ರೈವೇಟ್ ಆಗಿ ರಿಪೀಟರ್ ಆಗಿ ಪರೀಕ್ಷೆ ಕಟ್ಟಿದ್ದೀರಾ ಅಂದರೆ ಎಲ್ಲಿ ಪರೀಕ್ಷೆ ಕಟ್ಟಿರ್ತೀರಲ್ಲಿ ಅಲ್ಲಿ ಹೋಗೋದ್ರ ಮುಖಾಂತರ ಮೇ ತಿಂಗಳ 9ನೇ ತಾರೀಕಿನಿಂದ ಮೇ ತಿಂಗಳ 16ನೇ ತಾರೀಕಿನ ತನಕ ಅವಕಾಶ ಕೊಟ್ಟಿರುವಂಥದ್ದು. ಒಂದು ಪರೀಕ್ಷೆ 2ನ್ನು ಕಟ್ಟಿ ಪರೀಕ್ಷೆಯನ್ನು ಬರೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ವಿದ್ಯಾರ್ಥಿಗಳು ಕೂಡ ಹೋಗಿ ಪರೀಕ್ಷೆ ಬರೀಬೋದಾಗಿರುತ್ತೆ 2ನೇ ಪರೀಕ್ಷೆನ, ಮತ್ತು ಫೇಲ್ ಆಗಿದ್ದೀವಿ ಅಂತ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೀಬೋದಾಗಿರುತ್ತೆ. ನಂತರದಲ್ಲಿ ಈಗ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಸಿಲೆಬಸ್ ಯಾವ ಥರ ಇರುತ್ತೆ, ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಿರಲ್ಲ. ಸೊ ಕ್ವಶನ್ ಪೇಪರ್ ವಿದ್ಯಾರ್ಥಿಗಳಿಗೆ ಸೇಮೇ ಬರುತ್ತೆ ಅಂತ ಕೇಳ್ತೀರಿ. ಇಲ್ಲ ವಿದ್ಯಾರ್ಥಿಗಳೇ, ಪರೀಕ್ಷೆ 1ಕ್ಕೆ ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಟ್ಟರೆ ಅದು ಎಕ್ಸಾಮ್ ಅಂತ ನೆನೆಸ್ಕೊಳ್ಳೋದಿಲ್ಲ. ಹಾಗಾಗಿ ಕ್ವಶನ್ ಪೇಪರ್ ಅಂತೂ ಚೇಂಜಸ್ ಮಾಡ್ತಾರೆ, ಚೇಂಜಸ್ ಎಲ್ಲ ಆಗುತ್ತೆ. ಸೊ ಬೇರೆ ಕ್ವಶನ್ ಪೇಪರೇ ಬರುತ್ತೆ ನಿಮಗೆ. ಸೊ ಅದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ನಂತರದಲ್ಲಿ ಸಿಲೆಬಸ್, ಬ್ಲೂ ಪ್ರಿಂಟ್ ಅಂದರೆ ವಿದ್ಯಾರ್ಥಿಗಳಿಗೆ ಸೇಮೇ ಇರುತ್ತೆ. 2023-24ನೇ ಸಾಲಿನಲ್ಲಿ ಏನು ನಿಮ್ಮ ಒಂದು ಸಿಲೆಬಸ್ ಇತ್ತಲ್ಲ, ಪಠ್ಯಕ್ರಮ, ಅದನ್ನೇ ಫಾಲೋ ಮಾಡ್ತಾರೆ. ಸೊ ಬ್ಲೂ ಪ್ರಿಂಟ್ ಕೂಡ ಸೇಮ್ ಇರುತ್ತೆ. ಅದರ ಪ್ರಕಾರ ವಿದ್ಯಾರ್ಥಿಗಳು ಓದಬೇಕಾಗಿರುತ್ತೆ. ಸೇಮ್ ಅಲ್ಲೇನು ಬಂದಿದ್ವಲ್ಲ ಅದೇ ಆರ್ಡರಲ್ಲೇ ವಿದ್ಯಾರ್ಥಿಗಳಿಗೆ, ಅಂದರೆ ಅದೇ ಒಂದು ಚಾಪ್ಟರ್ಸ್ಗಳಿಂದನೇ, ಅಂದರೆ ಅದೇ ಚಾಪ್ಟರ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಮೇಲೆ ಅವಲಂಬನೆ ಆಗಿರುತ್ತೆ. ಆದರೆ ಬ್ಲೂ ಪ್ರಿಂಟ್ ಮತ್ತು ಸಿಲೆಬಸ್ ಅಂತೂ ಸೇಮ್ ಇರುತ್ತೆ ವಿದ್ಯಾರ್ಥಿಗಳೇ. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಕ್ಯಾಮ್ರಾ ಇರುತ್ತಾ ಇರೋದಿಲ್ವಾ ಈ ಬಾರಿ ಪರೀಕ್ಷೆಯಲ್ಲಿ, ಇಲಾಖೆ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಕ್ಯಾಮ್ರಾ ಇರುವಂಥ ರೀಸನಿಂದನೇ ರಿಸಲ್ಟ್ ಕುಸಿತ ಆಗಿದೆ ಅಂತ ಮಾಹಿತಿಗಳು ಬರ್ತಿರುವಂಥದ್ದು, ಅಂದರೆ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಯಲಿಕ್ಕೆ ಸಾಧ್ಯ ಆಗಿದೆ ಅಂತ. ಸೊ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಒಂದು CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡಲಾಗ್ತಿದೆ ಅಂತ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿ ಬಂದಿರುವಂಥದ್ದು. ಸೊ ಈ ಇನ್ನು ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಥರ್ಡ್ ಎಕ್ಸಾಮಲ್ಲಿ ಕೂಡ ಕ್ಯಾಮ್ರಾಗಳು ಇರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್